ನಮಸ್ಕಾರ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಳಗ್ಗೆ ಕಣ್ಬಿಟ್ಟ ತಕ್ಷಣ ನಮಗೆ ಮೊದಲು ನೆನಪಾಗೋದು ಯಾವುದು? ದೇವರ ಮುಖನ ಅಥವಾ ಅಮ್ಮನ ಮುಖನ? ಖಂಡಿತ ಇಲ್ಲ, ನಮ್ಮ ಮೊಬೈಲ್ ಸ್ಕ್ರೀನ್. ಹೌದಲ್ವಾ? ವಾಟ್ ಈಸ್ ದ ವೆರಿ ಫಸ್ಟ್ ಥಿಂಗ್ ಯು ಡೂ ದ ಮೂಮೆಂಟ್ ಯು ಓಪನ್ ಯುವರ್ ಐಸ್ ಇನ್ ದ ಮಾರ್ನಿಂಗ್? Do you look at the sunlight? Do you greet your family? Or do you automatically reach for your smartphone and start scrolling? ರಾತ್ರಿ ಮಲಗೋ ಮುಂಚೆ ರೀಲ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ 1 ಗಂಟೆ ಆಗಿಬಿಡತ್ತೆ. ಶೌಚಾಲಯಕ್ಕೆ ಹೋದರೂ ಮೊಬೈಲ್ ಬೇಕು, ಊಟ ಮಾಡುವಾಗಲೂ ಮೊಬೈಲ್ ಬೇಕು. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಈ ಸಣ್ಣ ಗ್ಯಾಜೆಟ್ಗೆ ಗುಲಾಮರಾಗಿ ಬಿಟ್ಟಿದ್ದೇವೆ. ಇದನ್ನೇ ಡಿಜಿಟಲ್ ಸ್ಲೇವರಿ ಅಥವಾ ಸ್ಕ್ರೀನ್ ಅಡಿಕ್ಷನ್ ಅಂತಾರೆ. ನಿಮಗೂ ಈ ರೀತಿ ಆಗ್ತಿದೆಯಾ? ಮಾನಸಿಕವಾಗಿ ಸುಸ್ತಾದ ಹಾಗೆ, ಯಾವಾಗಲೂ ತಲೆ ಭಾರವಾದ ಹಾಗೆ ಅನಿಸ್ತಿದೆಯಾ? ಹಾಗಾದರೆ ನಿಮಗೆ ಇವತ್ತು ಖಂಡಿತ ಒಂದು ಡಿಜಿಟಲ್ ಡಿಟಾಕ್ಸ್ನ ಅಗತ್ಯವಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಜಿಟಲ್ ಡಿಟಾಕ್ಸ್ ಅಂದರೆ ಏನು, ಅದರಿಂದ ನಮಗೆ ಸಿಗೋ ಲಾಭಗಳೇನು ಮತ್ತು ಅದನ್ನು ಸುಲಭವಾಗಿ ಹೇಗೆ ಮಾಡಬಹುದು ಅಂತ ಪಾಯಿಂಟ್ ಬೈ ಪಾಯಿಂಟ್ ತಿಳಿಯೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಈ ಡಿಜಿಟಲ್ ಡಿಟಾಕ್ಸ್ ಅಂದರೆ ಏನು? ದೇಹದಲ್ಲಿರೋ ಕಲ್ಮಶಗಳನ್ನು ಹೊರಹಾಕೋಕೆ ನಾವು ಹೇಗೆ ಜ್ಯೂಸ್ ಅಥವಾ ಒಳ್ಳೆ ಆಹಾರ ತಗೊಳ್ತೀವೋ ಹಾಗೆ ನಮ್ಮ ಮನಸ್ಸಿನಲ್ಲಿರೋ ಡಿಜಿಟಲ್ ಕಲ್ಮಶಗಳನ್ನು ಅಂದರೆ ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಗಳ ಒತ್ತಡವನ್ನು ದೂರ ಮಾಡೋಕೆ ಒಂದು ನಿರ್ದಿಷ್ಟ ಸಮಯದವರೆಗೆ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ನಿಂದ ಸಂಪೂರ್ಣವಾಗಿ ದೂರ ಇರುವುದನ್ನೇ ಡಿಜಿಟಲ್ ಡಿಟಾಕ್ಸ್ ಎನ್ನುತ್ತಾರೆ. ಯಾಕೆ ಮಾಡಬೇಕು? ಇದರಿಂದ ಏನು ಲಾಭ? ಮೊದಲನೇದಾಗಿ ಮನಸ್ಸಿಗೆ ನೆಮ್ಮದಿ. ದಿನವಿಡೀ ಬೇರೆಯವರ ಲೈಫ್ ನೋಡಿ ನಮ್ಮ ಲೈಫ್ ಕಂಪೇರ್ ಮಾಡೋದು ನಿಲ್ಲುತ್ತೆ. ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ. ಎರಡನೆಯದಾಗಿ ಉತ್ತಮ ನಿದ್ರೆ. ಮೊಬೈಲ್ನಿಂದ ಬರೋ ಬ್ಲೂ ಲೈಟ್ ನಮ್ಮ ನಿದ್ರೆಯನ್ನು ಹಾಳು ಮಾಡುತ್ತದೆ. ಫೋನ್ ದೂರ ಇಟ್ಟರೆ ಗಾಢವಾದ ನಿದ್ರೆ ಬರುತ್ತೆ. ಮೂರನೆಯದಾಗಿ ಸಮಯದ ಉಳಿತಾಯ. ಬರೀ 5 ನಿಮಿಷ ನೋಡ್ತೀನಿ ಅಂತ ಫೋನ್ ತಗೊಂಡು 2 ಗಂಟೆ ವೇಸ್ಟ್ ಮಾಡೋದು ತಪ್ಪುತ್ತೆ. ನಮ್ಮ ಕೆಲಸದ ಮೇಲೆ ಗಮನ ಹೆಚ್ಚುತ್ತೆ. ನಾಲ್ಕನೆಯದಾಗಿ ಡಿಜಿಟಲ್ ಡಿಟಾಕ್ಸ್ ಮಾಡುವುದು ಹೇಗೆ? ಓಕೆ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನೋಟಿಫಿಕೇಷನ್ ಆಫ್ ಮಾಡಿ. ನಮ್ಮನ್ನು ಅತಿ ಹೆಚ್ಚು ಡಿಸ್ಟರ್ಬ್ ಮಾಡೋದೇ ಈ ನೋಟಿಫಿಕೇಷನ್ ಬೆಲ್. ವಾಟ್ಸಪ್, ಇನ್ಸ್ಟಾಗ್ರಾಮ್ನ ಅಗತ್ಯ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಿ ಇಡಿ. ನೀವಾಗಿಯೇ ಫೋನ್ ಚೆಕ್ ಮಾಡಿದರೆ ಸಾಕು, ಅದು ಕರೆದಾಗಲೆಲ್ಲ ಹೋಗಬೇಡಿ. ಎರಡನೆಯದಾಗಿ ನೋ ಫೋನ್ ಝೋನ್ಸ್ ಕ್ರಿಯೇಟ್ ಮಾಡಿ. ನಿಮ್ಮ ಮನೆಯಲ್ಲಿ ಕೆಲವು ಜಾಗಗಳನ್ನು ನೋ ಫೋನ್ ಝೋನ್ಸ್ ಅಂತ ಫಿಕ್ಸ್ ಮಾಡಿ. ಉದಾಹರಣೆಗೆ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡುವಾಗ ಮತ್ತು ಬೆಡ್ರೂಮಲ್ಲಿ ಮಲಗುವಾಗ ಫೋನ್ ಹತ್ತಿರ ಇರಲೇಬಾರದು. ಮೂರನೆಯದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲ 1 ಗಂಟೆ ಮತ್ತು ರಾತ್ರಿ ಮಲಗೋ ಮುಂಚೆ 1 ಗಂಟೆ ಮೊಬೈಲ್ ಮುಟ್ಟಬೇಡಿ. ಈ ಸಮಯದಲ್ಲಿ ಪುಸ್ತಕ ಓದಿ, ಯೋಗ ಮಾಡಿ ಅಥವಾ ಕುಟುಂಬದವರ ಜೊತೆ ಮಾತನಾಡಿ. ನಾಲ್ಕನೆಯದಾಗಿ ವಾರದಲ್ಲಿ 1 ದಿನ, ಕನಿಷ್ಠ ಭಾನುವಾರ ಅರ್ಧ ದಿನ ಆದರೂ ಇಂಟರ್ನೆಟ್ ಆಫ್ ಮಾಡಿ. ಫೋನ್ ಪಕ್ಕಕ್ಕೆ ಇಟ್ಟು ಬಿಡಿ. ಹೊರಗಡೆ ಪ್ರಕೃತಿಯ ಜೊತೆ ಅಥವಾ ಕುಟುಂಬದವರ ಜೊತೆ ಸಮಯ ಕಳೆಯಿರಿ. ಆತ್ಮೀಯರೇ, ತಂತ್ರಜ್ಞಾನ ಅಥವಾ ಮೊಬೈಲ್ ಅನ್ನೋದು ನಮ್ಮ ಜೀವನವನ್ನು ಸುಲಭ ಮಾಡೋಕ್ಕೆ ಇರೋದೇ ಹೊರತು ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋಕ್ಕೆ ಅಲ್ಲ. ಹಾಗಾದರೆ ಇವತ್ತಿನಿಂದಲೇ ಈ ಡಿಜಿಟಲ್ ಡಿಟಾಕ್ಸನ್ನು ಸಣ್ಣದಾಗಿ ಶುರು ಮಾಡ್ತೀರಾ ಅಲ್ವಾ? ಇಫ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಗಿವ್ ಇಟ್ ಎ ಥಮ್ಸ್ ಅಪ್. Share it with someone who is always glued to their phone, and don't forget to subscribe for more insights on mindfulness and personal growth. Thank you so much for watching, and I will see you in the next video. ಧನ್ಯವಾದಗಳು.